ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿಯನ್ನು ಬಳಸಿ ಇನ್ಸ್ಟಂಟಾಗಿ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇನ್ಸ್ಟಂಟಾಗಿ ಇಡ್ಲಿ ಮಾಡಿದ್ರು ನಾನು ಸೋಡಾ, ಈನೋ, ಉದ್ದಿನಬೇಳೆ ಏನನ್ನೂ ಬಳಸ್ತೇನೆ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತ ನೋಡ್ರಿ. ಈ ರೀತಿ ನೀವು ಇಡ್ಲಿ ಮಾಡ್ಕೊಂಡ್ರೆ ಆ ಉದ್ದಿನಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡೋ ಇಡ್ಲಿಯನ್ನೇ ಮರೆತು ಬಿಡ್ತೀರಿ. ತುಂಬ ಟೇಸ್ಟಿಯಾಗಿರ್ತದೆ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಈ ಬಟ್ಲೆ 2 ಬಟ್ಲಾಗಷ್ಟ ಇಡ್ಲಿ ರವೆಯನ್ನು ತೊಗೊಂಡೇನಿ. ನೀವು ಯಾವುದೇ ಬ್ರ್ಯಾಂಡದ ಇಡ್ಲಿ ರವೆಯನ್ನಾದ್ರೂ ತೊಗೋಬೋದು. ಮೇಜರ್ಮೆಂಟ್ಗೆ ನೀವೇನು ಮಾಡಿರಿ, ಒಂದೇ ಥರದ ಕಪ್ ಅಥವಾ ಬಟ್ಲನ್ನೇ ಬಳಸ್ರಿ. ನೋಡಿ, 2 ಬಟ್ಲಾಗಷ್ಟ ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಈಗ ಈ ರವೆಯನ್ನು ತೊಳೆದ್ಬಿಟ್ಟು ತೊಗೊಳೋಣ್ರಿ. ಇಲ್ಲಿ ನಾನು 1 ಬಾರಿ ತೊಳೆದ್ಬಿಟ್ಟು ನೀರನ್ನು ತೆಗೆದ್ಬಿಟ್ಟು ಇನ್ನೂ 2 ಬಾರಿ ನೀರನ್ನು ಹಾಕಿಬಿಟ್ಟು ರವೆಯನ್ನು ತೊಳೆದ್ಬಿಟ್ಟು ತೊಗೋತೀನಿ. ರವೆಯನ್ನು ಎಷ್ಟು ಚೆಂದಾಗಿ ತೊಳ್ಕೊತೀರ, ಇಡ್ಲಿ ಅಷ್ಟೇ ತುಂಬ ವೈಟಾಗಿ ಅಥವಾ ತುಂಬ ಬೆಳ್ಳಗಾಗ್ತಾವೆ ನೋಡಿರಿ ಇಡ್ಲಿ. ನೋಡಿ, ನಾನಿಲ್ಲಿ ಒಂದೇ ಬಾರಿ ತೋರಿಸಿದ್ದೀನಿ. ಇನ್ನೂ 2 ಬಾರಿನೂ ನೀರನ್ನು ಹಾಕಿಬಿಟ್ಟು ತೊಳೆದು ಅದರೊಳಗಿನ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ನೋಡಿರಿ. ಈಗ ನೀರನ್ನು 3 ಬಾರಿ ನಾನು ರವೆಯನ್ನು ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇರೆ ನೀರನ್ನು ಹಾಕ್ತೀನಿ ರೀ. ಈ ರವೆಯನ್ನು ನೆನೆಸಿಡಬೇಕು. ನಿಮ್ಮ ಕಡೆ ಟೈಮ್ ಇಲ್ಲ ಅಂದ್ರೆ 15 ನಿಮಿಷ ನೆನೆಸಿಡ್ರಿ. ಇಲ್ಲ ಸ್ವಲ್ಪ ಟೈಮ್ ಐತಂದ್ರೆ ನೀವು ಅರ್ಧ ಗಂಟೆ ಆಗಷ್ಟ ಈ ರವೆಯನ್ನು ನೆನೆಸ್ಬಿಟ್ಟು ತೊಗೋಬೇಕು ನೋಡಿರಿ. ನಾನು 15 ನಿಮಿಷನೇ ಈ ರವೆಯನ್ನು ಮುಚ್ಚಿ ಅನ್ಕತಕ ಸೈಡಿಗೆ ಇಡ್ತೀನಿ. ಈಗ ಅದೇ ಬಟ್ಲೆ 1 ಬಟ್ಲಾಗಷ್ಟ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ತೊಗೊಂಡಿನಿ. ನಾವೇನು ಸುಸ್ಲಾ ಮಾಡ್ಕೋತೀವಲ್ಲ ಅದೇ ಅವಲಕ್ಕಿ. ಕೆಲವೊಬ್ರು ಇದನ್ನು ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೋ. ಈ ಅವಲಕ್ಕಿಯನ್ನು ನಾನು ಇಲ್ಲಿ ಒಂದೇ ಬಾರಿ ತೋರಿಸಿದ್ದೀನಿ. ಅವಲಕ್ಕಿ ರವೆಯನ್ನು 3 ಬಾರಿ ನಾನು ಏನು ಮಾಡಿದ್ದೀನಿ, ನೀರು ಹಾಕಿ ಚೆಂದಂಗೆ ತೊಳೆದು ಬಿಟ್ಟು ತೊಗೊಂಡಿನಿ ನೋಡಿರಿ. ನೋಡಿ, ಈ ಅವಲಕ್ಕಿ ನೀರನ್ನು ಕಂಪ್ಲೀಟಾಗಿ ತೆಗೆದು ಬಿಟ್ಟು ತೊಗೊಂಡಿದ್ದೀನಿ. ಮುಚ್ಚಿ ಇದನ್ನು 15 ನಿಮಿಷ ಅನ್ಕತಕ ಸೈಡಿಗೆ ಇಡ್ತೀನಿ ರೀ. ಒಂದು ಚಟ್ನಿಯನ್ನು ಮಾಡ್ಕೋತೀನಿ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕೋತಾ ಇದ್ದೀನಿ. ನೋಡಿ, ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ ರೀ. ಒಂದು 5 ಬೆಳ್ಳುಳ್ಳಿ ಹೆಸಳಾಗನ್ನು ಹಾಕಿದ್ದೀನಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ. ನೋಡಿ, 2 ಹಸಿ ಮೆಣಸಿನ್ಕಾಯನ್ನು ಹಾಕಿದ್ದೀನಿ. 2 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಇದರಿಂದ ಚಟ್ನಿ ಕಲರು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಈಗ ಹೈ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನಾಗ್ಯಾವ ಹುರಿದ್ಬಿಟ್ಟು ನಾನು ಹೈ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. 1 ನಿಮಿಷ ಆಗಷ್ಟ ಒಂದು ಅರ್ಧ ಈರುಳ್ಳಿಯನ್ನು ಉದ್ದುದಾಗಿ ತೆಳವಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿರಿ. ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ. ಈರುಳ್ಳಿ ನಾನು ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಈರುಳ್ಳಿಯನ್ನು ಫ್ರೈ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಈರುಳ್ಳಿ ಫ್ರೈ ಮಾಡಿದ್ದೀನಿ. ಇಲ್ಲಿ ನಾನು 2 ಟೊಮ್ಯಾಟೋನ ದಪ್ಪದಾಗಿನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅರ್ಧ ಈರುಳ್ಳಿ ಹಾಕಿನಿ, 2 ಟೊಮ್ಯಾಟೊ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ಟೊಮ್ಯಾಟೊ ಮತ್ತು ಈರುಳ್ಳಿ ಏನಾಗ್ಬಿಡ್ತಾವೆ, ಬೇಗನೆ ಸಾಫ್ಟ್ ಆಗ್ತಾವೆ. ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ 5 ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಕೊತೀನಿ ರೀ. ಮಧ್ಯಕ್ಕೆ ಒಂದು 2 ಸಲ ತೆಗೆದುಬಿಟ್ಟು ಮಿಕ್ಸ್ ಮಾಡಿ ಮತ್ತು ಮುಚ್ಚಿ ಏನು ಮಾಡೀನಿ. ಒಟ್ಟು 5 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿನಿ. ನೋಡಿ, ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಈಗ ಏನಾಗ್ಯಾವ, ಸಾಫ್ಟ್ ಆಗ್ಯಾವ ರೀ. ನೋಡಿ, ಈ ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಬಿ ತೊಗೋತೀನಿ ನೋಡಿರಿ. ನೋಡಿ, ನಾ ಇಲ್ಲಿ ಶೇಂಗಾ ಹಾಕಿದ್ದೀನಿ. ನೀವು ಇಲ್ಲಿ ಶೇಂಗಾ ಬದಲೇ ನೀವು ಏನು ಮಾಡ್ಬೋದು, ಶೇಂಗಾ ಅಥವಾ ಕಡಲೆ ಬೀಜ ಹಾಕಿನಿ. ಇಲ್ಲಿ ಅವಾಗ ನೀವು 1 ಸ್ಪೂನ್ ಆಗಷ್ಟು ಶೇಂಗಾ ಬೇಡ ಅಂದ್ರೆ 1 ಸ್ಪೂನ್ ಆಗಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗಷ್ಟು ಉದ್ದಿನ ಬೇಳೆಯನ್ನಾದ್ರೂ ಹಾಕೋಬೋದು. ನೋಡಿ, ಉಪ್ಪನ್ನು ಕರೆಕ್ಟಾಗಿಯೇ ಹಾಕಿದ್ದೀನಿ. ಈಗ ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ನೋಡಿ, ಆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ಚಟ್ನಿ ಕಲರ್ ನೋಡಿರಿ, ಕೆಂಪು ಚಟ್ನಿ ರೆಡಿ ಆಗ್ಯದ. ನೋಡಿ, ಈಗ ಇದನ್ನು ಏನು ಮಾಡ್ಕೊತೀನಿ, ಬೇರೆ ಬೌಲಿಗೆ ಹಾಕೋತೀನಿ ರೀ. ಇದನ್ನು ನೀವು ಹಾಗೇನೆ ಸರ್ವ್ ಮಾಡೋದು. ನಾನು ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನೋಡಿ, ನೀವು ಇಲ್ಲ ತೆಳು ಗಟ್ಟಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ನೀರು ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನೀವು ಇದೇ ರೀತಿಯೂ ಸರ್ವ್ ಮಾಡ್ಬೋದು. ಇದಕ್ಕೇನು ಮಾಡ್ತಾಯಿದ್ದೀನಿ, 1 ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಯನ್ನು ನಾನು ಆಮೇಲೆ ಮಿಕ್ಸ್ ಮಾಡ್ಕೋತೀನಿ. ಇದೇ ಚಟ್ನಿ ಮಾಡಬೇಕಂತೇನಿಲ್ಲ, ನಿಮಗೆ ಯಾವ ಚಟ್ನಿ ಇಷ್ಟ ನೀವು ಅದನ್ನಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಇದು ರೆಡ್ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಡ್ತೀನಿ ರೀ. ನಾನೀಗ 15 ನಿಮಿಷ ಆಗಿರ್ತದೆ, ರವೆನೂ ನೆಂದಿರ್ತದೆ ನೋಡಿರಿ. ನಿಮಗೆ ಟೈಮ್ ಇತ್ತಂದ್ರೆ ನೀವು ಅರ್ಧ ಗಂಟೆ ನೆನೆಸ್ಬಿಟ್ಟು ತೊಗೋರಿ. ಈಗ ಇದ್ರೊಳಗೆ ನೀರನ್ನು ತೆಗೆದುಬಿಟ್ಟು ತೊಗೊಂಡ್ರಿ. ನೀರನ್ನೆಲ್ಲ ಬಸದ್ಬಿಟ್ಟು ತೊಗೊಂಡಿನಿ. ಈಗ ರವೆಯನ್ನು ಏನು ಮಾಡ್ಬೇಕು ರೀ, ಚೆಂದಂಗೆ ಇದನ್ನು ಹಿಂಡಿ ಬಿಟ್ಟು ತೊಗೋಬೇಕು ನೋಡಿರಿ. ಒಂಚೂರು ನೀರಿನ ಅಂಶ ಉಳಿಲಾರ್ದಂಗೆ ರವೆಯನ್ನು ಚೆಂದಂಗೆ ಹಿಂಡಿ ತೊಗೋರಿ. ರವೆ ಅವಲಕ್ಕಿಯನ್ನು 3 ಬಾರಿ ತೊಳೆದು ಬಿಟ್ಟನೆ ತೊಗೋರಿ. ಅವಾಗ ತುಂಬಾ ವೈಟ್ ಆಗಿರೋ ಇಡ್ಲಿ ಬರ್ತಾವೆ ನೋಡಿ. ನಾನು ನಿಮಗೆ ತೋರಿಸ್ತೀನಿ ಮಾಡಿ. ಸೋಡಾ ಏನೋ ಯಾವುದೂ ಬೇಡ ನೋಡಿರಿ. ನೋಡಿ, ಎಲ್ಲ ರವೆಯನ್ನು ಏನು ಮಾಡಿದ್ದೀನಿ, ಈ ಆ ನೀರು ಇನ್ನೂ ಸ್ವಲ್ಪ ಬಸದ ಮೇಲೆ ಉಳಿದಿರ್ತದಲ್ಲ, ಚೆಂದಂಗೆ ಹಿಂಡಿ ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಈ ರವೆಯನ್ನು ಹಿಂಡಿ ತೊಗೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಏನು ಮಾಡ್ತೀನಿ ರೀ, ಇದನ್ನು ಸೈಡಿಗೆ ಇಡ್ತೀನಿ ನಾನು. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನಾನು.
ಈಗ ನೋಡ್ರಿ ಇದನ್ನು 15 ನಿಮಿಷ ಆಗ್ಯದಲ್ಲ, ಅವಲಕ್ಕಿನೂ ಎಲ್ಲ ನೀರು ಬಸ್ತಿದೆ ಅಂದರೂ ಅವಲಕ್ಕಿ ಸಾಫ್ಟಾಗಿ ನೆಂದದ್ರಿ. ಈಗ ಇದನ್ನ ಏನು ಮಾಡ್ತಾ ಇದ್ದೀನಿ, ಆ ನೆನೆಸಿಟ್ಕೊಂಡಿರುವ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ಇದ್ರೊಳಗೂ ನಾನು ಏನೂ ನೀರು ಇಟ್ಟಿದ್ದಿಲ್ಲ, ಅದೆಲ್ಲ ಕಂಪ್ಲೀಟಾಗಿ ನೀರನ್ನು ಬಸದ್ ಬಿಟ್ಟನೇ ಇಟ್ಟಿದ್ದೆ. ಇದಕ್ಕೆ ನಾನು ಯಾವ ಬಟ್ಲೆ ಇದು ರವೆ ಅದೆಲ್ಲ ತೊಗೊಂಡಿನಲ್ರಿ ಅವಲಕ್ಕಿನ, ಅದರಲ್ಲೇ ಒಂದು ಬಟ್ಲಗಟ್ಟ ಫ್ರೆಶ್ ಆಗಿರುವಂಥ ಕೊಬ್ಬರಿಯನ್ನು ತುರಿದು ಬಿಟ್ಟು ಹಾಕ್ತಾಯಿದ್ದೀನಿ. ಸಿಪ್ಪೆಯನ್ನು ತೆಗೆದು ಬಿಟ್ಟು ಹಾಕಿನ್ರಿ. ಇಡ್ಲಿನೂ ಮತ್ತೇನಾಗ್ತವ ವೈಟಾಗಿ ಚೆನ್ನಾಗಿ ಬರ್ತಾವ ಅಂತ ಹೇಳಿ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ. ತುಂಬ ನೀರನ್ನು ಹಾಕಬೇಡ್ರಿ. ಒಂದು ಸ್ಪೂನೋ 2 ಸ್ಪೂನೋ ಇಷ್ಟನೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊರಿ. ಇದನ್ನು ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ರವೆಯನ್ನು ನೋಡಿರಿ ಎಷ್ಟು ಫೈನ್ ರುಬ್ಬಿನಿ. ಈಗ ಆ ರವೆಯನ್ನು ಏನು ಹಿಂಡಿಟ್ಟಿದ್ದಲ್ಲ ನೀರನ್ನು ಈಗ ಇದಕ್ಕೆ ಹಾಕು ನೋಡಿ ತುಂಬ ಚೆನ್ನಾಗಿರುತ್ತೆ. ಆ ಉದ್ದಿನ ಬೇಳೆ ರುಬ್ಬಿ ಏನು ಮಾಡ್ತೀವಲ್ಲ ಅದಕ್ಕಿಂತ ಇಡ್ಲಿ ತುಂಬಾ ಚೆನ್ನಾಗಿರ್ತಾವ್ರಿ. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಏನೂ ಬೇಡ್ರಿ, ಸೋಡಾ ಬೇಡ, ಏನೋ ಬೇಡ, ಇನ್ಸ್ಟಂಟ್ ಐತೆ. ಅದೇನು ರುಬ್ಬಿರೋದನ್ನು ಹಾಕಿನಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೇ ಡೈರೆಕ್ಷನ್ದಲ್ಲಿ ಒಂದು 2 ರಿಂದ 3 ನಿಮಿಷ ಆಗಷ್ಟು ಮಿಕ್ಸ್ ಮಾಡಿ ತೊಗೊರಿ. ಅವಾಗ ಹಿಟ್ಟು ಏನಾಗ್ತದೆ, ಫಳ್ಳಾಗ್ತದೆ, ಏನು ಫ್ಲಫಿ ಆಗ್ತದಲ್ಲ ಅದ್ರೊಳಗೆ ಗಾಳಿ ತುಂಬ್ಕೋತದೆ. ಅವಾಗ ಇಡ್ಲಿ ಸಾಫ್ಟಾಗಿಯೇ ಬರ್ತಾವೆ. ನಾನು ಏನು ಮೆಜರ್ಮೆಂಟ್ ಹೇಳಿಲ್ಲ, ನೀವು ಇದೇ ರೀತಿಯೇ ಮಾಡಿ ನೋಡಿರಿ, ಪರ್ಫೆಕ್ಟಾಗಿಯೇ ಬರ್ತಾವೆ. ತುಂಬ ಸಾಫ್ಟು, ತುಂಬ ವೈಟ್ ಆಗಿರೋ ಇಡ್ಲಿನೇ ಬರ್ತಾವೆ ನೋಡಿರಿ. ನೀಟಾಗಿ ಒಂದು 3 ನಿಮಿಷ ಆಗಷ್ಟು ಮಿಕ್ಸ್ ಮಾಡ್ಕೊಂಡಿದ್ರಿ ನಾ ಹಿಟ್ಟು ಫಳ್ಳಾಗಲಿ ಅಂತೇಳಿ. ನಾನು ಯಾಕಂದರೆ ಇಲ್ಲಿ ಸೋಡಾ ಏನೋ ಇನ್ಸ್ಟಂಟ್ ಮಾಡ್ರೂ ಏನೂ ಹಾಕಿಲ್ಲ ನಾನು. ನೀವು ಇದೇ ರೀತಿಯೇ ಮಾಡಿ ನೋಡಿರಿ, ಪರ್ಫೆಕ್ಟಾಗಿಯೇ ಬರ್ತಾವೆ. ಆಲ್ರೆಡಿ ಇಡ್ಲಿ ಪ್ಲೇಟಿಗೂ ನಾನು ಎಣ್ಣೆ ಹಚ್ಚಿಟ್ಟಿದ್ದೆ. ನೋಡಿ ಈಗ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿನೂ ನೀರನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ ನಾನು ಗ್ಯಾಸ್ ಮೇಲೆ. ಈಗ ಇಡ್ಲಿಯನ್ನು ಏನು ಮಾಡೋಣ್ರಿ, ಸ್ಟೀಮ್ ಮಾಡಿಬಿಟ್ಟು ತೊಗೊಳ್ಳೋಣ. ನೋಡಿ ಸ್ವಲ್ಪ ಹಿಟ್ಟೇನೋ ಜಾಸ್ತಿ ಹಾಕಿನ ಅನ್ಸಿದ್ರಿ ನನಗೆ. ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ 5 ನಿಮಿಷ ಸ್ಟೀಮ್ ಮಾಡಿ ತೊಗೊಂಡ್ರಿ. 5 ನಿಮಿಷ ಆಗ್ಯದ ನೋಡಿರಿ. ಇಡ್ಲಿ ಎಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿ ಹೊರಗಡೆ ಬಂದಂಗೆ ಆಗ್ಯದ. ಇರಲಿ, ಸ್ವಲ್ಪ ಕಡಿಮೆ ಹಾಕಬೇಕಾಗಿತ್ತು. ಒಂದು ಸ್ವಲ್ಪ ಆರಲಿ ರೀ. ಆರಿದ್ಮೇಲೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ನೀವು ನಾನು ರವೆನ ಅದಕ್ಕೇ ಹೇಳಿದ್ದೆ, ರವೆಯ ಅವಲಕ್ಕಿಯನ್ನು 3 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊರಿ. ತುಂಬ ವೈಟ್ ಆಗಿರೋ ಇಡ್ಲಿ ಬರ್ತದೆ ನೋಡಿರಿ. ಎಷ್ಟು ನೋಡಿರಿ, ಉದ್ದಿನ ಬೇಳೆದು ಹಾಕಿ ಇದು ಇಡ್ಲಿ ಮಾಡಿಲ್ಲ ಅಂತ ಯಾರ ಥರ ಹೇಳ್ರಿ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ. ಸೋಡಾ ಬೇಡ, ಏನೋ ಬೇಡ. ಅದು ಫರ್ಮೆಂಟೇಷನ್ ಮಾಡಿರೋದು ಕೆಲವರಿಗೆ ಆ್ಯಸಿಡಿಟಿ ಆಗ್ತದೆ. ಈ ರೀತಿ ಮಾಡ್ಕೊರಿ. ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗಿರೋ ಇಡ್ಲಿ. ನೋಡಿರಿ ಎಷ್ಟು ಬೆಳ್ಳಗೆ ಬಂದಾವತ್ತೇಳಿ. ನೋಡಿ ಎಲ್ಲ ಇಡ್ಲಿಯನ್ನು ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ ಸೋಡಾ ಇಲ್ಲ, ಏನೂ ಇಲ್ಲ. ನೀವು ಇದೇ ರೀತಿಯೇ ಪರ್ಫೆಕ್ಟಾಗಿಯೇ ನೋಡಿ. ನಾನು ವಾರಕ್ಕೆ 3 ಸರಿ ಈ ಇಡ್ಲಿಯನ್ನೇ ಮಾಡ್ತೀನಿ. ಮನೆಯಲ್ಲಿ ನನ್ನ ಮಕ್ಕಳಿಗೆ ಈ ಇಡ್ಲಿ ಅಂದರೆ ತುಂಬಾ ಇಷ್ಟ ರೀ. ನೋಡಿ ಉದ್ದಿನ ಬೇಳೆ ಬೇಡ, ಏನೂ ಬೇಡ. ಆ ಅವಲಕ್ಕಿ, ಕಾಯಿ ತುರಿ, ಮೊಸರದಿಂದ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ನೋಡಿ ಮುರಿದು ಬಿಟ್ಟನು ತೋರಿಸಿನಿ. ಎಲ್ಲ ಇಡ್ಲಿ ಎಷ್ಟು ಚೆನ್ನಾಗಿ ಬಂದವ್ರಿ. ಈಗ ಇಡ್ಲಿಯನ್ನು ಏನು ಮಾಡೋಣ್ರಿ, ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿರಿ. ನೋಡಿ ಅದಕ್ಕೆ ಹೇಳಿದ್ದೀನಿ ನಾನು ನಿಮಗೆ ಮತ್ತೊಮ್ಮೆ ಬಾರಿ ಹೇಳ್ತಾ ಇದ್ದೀನಿ. ರವೆ ಮತ್ತು ಅವಲಕ್ಕಿಯನ್ನು ಒಂದು 3 ಬಾರಿ ಚೆಂದಂಗೆ ತೊಳೆದು ಬಿಟ್ಟು ತೊಗೊರಿ. ನೋಡಿ ಎಷ್ಟು ನೋಡಿರಿ ಇಡ್ಲಿ ಎಷ್ಟು ಸಾಫ್ಟು, ಎಷ್ಟು ನೋಡಿರಿ ಪರ್ಫೆಕ್ಟಾಗಿ ಬಂದಾವೆ ನೋಡಿರಿ. ನೀವು ಇದೇ ಚಟ್ನಿ ಮಾಡ್ಕೋಬೇಕತ್ತೇನಿಲ್ಲ. ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು, ನೀರು ಚಟ್ನಿನೂ ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಅಲ್ಲ ನೀವು ಅದನ್ನು ಮಾಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂದು ನೋಡಿರಿ. ನಾನು ನಿಮಗೆ ಸಮೀಪದಿಂದನೂ ತೋರ್ಸಾತೀನಿ. ನೀವು ಇದೇ ರೀತಿ ಮೆಜರ್ಮೆಂಟ್ ಹಾಕಿ ಮಾಡಿ ನೋಡಿರಿ. ಪರ್ಫೆಕ್ಟಾಗಿ ಇದೇ ರೀತಿಯೇ ಬರ್ತಾವೆ. ಆ ಉದ್ದಿನ ಬೇಳೆ ನೆನೆಸಿ ಮಾಡೋ ಇಡ್ಲಿಯನ್ನೇ ನೀವು ಬಿಟ್ಬಿಡ್ತೀರಿ. ಆ ರೀತಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ. ನೋಡಿ ಈ ಇನ್ಸ್ಟಂಟಾಗಿ ಅವಲಕ್ಕಿಯನ್ನು ಬಳಸಿ ಮಾಡಿರುವ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೀವು ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಜನಕ್ಕೆ ಈ ವಿಡಿಯೋ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.